ಬರೀ ರಾಜಕೀಯ ಮೇಲಾಟ ಯಾವ ನೀವೊಂದ್ ಅವ್ರು ಇವ್ರು ಬೈತಾರ ಇವ್ರು ಬೈತಾರು, ನೀವು ಮಾಡಿಲ್ಲ ಅಂತ ಇವ್ರು ಅಂತಾರ, ನೀವು ಮಾಡಿಲ್ಲ ಅಂತ ಇವ್ರು ಅಂತಾರ. ನೀವ್ ಒಂಥರ ಹೆಡ್ ಮಾಸ್ಟರ್ ಇದ್ದಂಗೆ ಸರ್. ನೀವ್ ಅಲ್ಲಿ ಕೂತಿರ್ತೀರಿ, ಮಕ್ಳು ಈ ಕಡೆ ಒಬ್ರು ಒಂದ್ ಸೆಕ್ಷನ್ ಈ ಕಡೆ ಒಂದ್ ಸೆಕ್ಷನ್ ಇರತ್ತೆ, ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ. ನೀವು ಹೋಮ್ ವರ್ಕ್ ಏನೇನು ಇದಿರತ್ತೆ ಅದನ್ನೆಲ್ಲ ಕ್ವೆಶನ್ಗಿನ ಆನ್ಸರ್ಗಳನ್ನು ಇದ್ ಮಾಡ್ತಿರಲ್ಲ. ನಾ ಕುತ್ಕೊಂಡಾಗ ಯೋಚನೆ ಮಾಡೋದು, ಹೊರಟಿ ಸರ್ಗೆ ಅಲ್ಲಿ ಕೂರೋರ್ಗೆ ಪೇಶನ್ಸ್ ಬೇಕಾ ಜಾಸ್ತಿ, ಹೆಂಗಪ್ಪ ಇದನ್ನ ಸಂಭಾಳ್ಸೋದು ಅಂತ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಅಲ್ಲಿದ್ದಾಗ ಇರಿಟೇಟ್ ಆಗ್ತಿತ್ತು ನನಗೂ. ಇರಿಟೇಟ್ ಆದ್ರೂ ಏನೈತಮ್ಮ ಸ್ಥಾನ, ಆ ಸ್ಥಾನಗಳು ಇವಾಗ ನೋಡಿ, ಅದು ಇವತ್ತಿನೊಳಗೆ ಅತ್ಯಂತ ಉನ್ನತವಾದಂತ ಸ್ಥಾನ. ಹೌದು ಸರ್, ಹೌದು. ಸಾಂವಿಧಾನಿಕವಾದಂತ ಒಂದು ಹುದ್ದೆ. ರಾಜ್ಯಪಾಲ ನಂತರ ಇರುವಂತದ್ದು 2ನೇ ಹುದ್ದೆ ಅದು. ಅದರಲ್ಲಿ ಮತ್ತೆ ನಾವು ಕುತ್ಕೊಂಡು ಏನ್ ಬೇಕಾದ್ ಮಾಡಿ. ಇವತ್ತು ನಾನು ಹೇಳ್ತೀನಿ, ಏನು ನಾನು ಹಿಂಗ್ ಕೂತಿರ್ತೀನಿ, ಯಾವ್ದು ಕರೆಕ್ಟ್ ಯಾವ್ದು ಸರಿ, ನಾನು ಪಕ್ಷಾತೀತವಾಗಿ ಮಾಡ್ತೀನಿ. ನಾವು ನ್ಯಾಯಾಧೀಶರ ಸ್ಥಾನದಲ್ಲಿ ಕುಂತಿರ್ತೀವಿ. ನ್ಯಾಯಾಧೀಶರ ಸ್ಥಾನ ಕುಂತಾಗ ನ್ಯಾಯವನ್ನು ಕೊಡಬೇಕು ಹೊರತಾಗಿ ಯಾರಿಗೇನು ಪಕ್ಷಪಾತ ಮಾಡಿದ್ರೆ ಅದು ಉಳಿದಲ್ಲ.